ಹಲೋ ಫ್ರೆಂಡ್ಸ್, ಏನೇ ಆಗಲಿ ಶ್ರೀ ಮುರಳಿ ಅವರ ಇನ್ನೊಂದು ಸಿನಿಮಾ ಹೊರಬಿದ್ದಿರುವ ಸಾರಾಂಶ ಎದ್ದು ಕಾಣುತ್ತಿದೆ. ಹೌದು ಸ್ನೇಹಿತರೆ, ಸೂರಿ ಡೈರೆಕ್ಷನಲ್ಲಿ ಹಾಗೂ ಶ್ರೀ ಮುರಳಿಯಲ್ಲಿ ಆ್ಯಕ್ಷನ್ ಅಲ್ಲಿ ಬಂದ ಬಗೀರ ಸಿನಿಮಾದ ಬಿಗ್ ಅಪ್ಡೇಟ್ ಹೊರಬಂದಿದೆ. ಆ ಅಪ್ಡೇಟ್ ಏನು ಹಾಗೂ ಈ ಸಿನಿಮಾ ಎಲ್ಲಿವರೆಗೆ ಬಂದು ನಿಂತಿದೆ ಎಂಬುದರ ಬಗ್ಗೆ ಕೆಲವು ಅಪ್ಡೇಟ್ಗಳನ್ನು ನೋಡಿಕೊಂಡು ಬರೋಣ. ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋ ಇಷ್ಟವಾದರೆ ಕೊನೆಯಲ್ಲಿ ಲೈಕ್ ಮಾಡಿ. ಶ್ರೀ ಮುರಳಿ ಅವರ ಲಾಸ್ಟ್ ಸಿನಿಮಾ ರಿಲೀಸ್ ಆಗಿರುವುದು ಮದಗಜ, ಅದು ಕೂಡ 2021ರಲ್ಲಿ. ಮತ್ತೆ ಇಲ್ಲಿವರೆಗೂ ಯಾವ ಸಿನಿಮಾ ಕೂಡ ರಿಲೀಸ್ ಆಗಿಲ್ಲ. ಅದರ ಬೆನ್ನಲ್ಲೇ ಬಗೀರ ಸಿನಿಮಾವು ಶುರುವಾಗಿದ್ದು, ಇದೊಂದು ಸೂಪರ್ ಹೀರೋ ಸಿನಿಮಾವಾಗಿದ್ದು ಮೊದಲು ಇದರ ಟೀಸರ್ ಕೂಡ ರಿಲೀಸ್ ಆಗಿತ್ತು. ಟೀಸರಲ್ಲಿ ಸೂಪರ್ ಹೀರೋ ಆ್ಯಕ್ಷನ್ ನೋಡಿ ಆಡಿಯನ್ಸ್ ಫಿದಾ ಆಗಿದ್ದರು. ಆ ಟೀಸರಲ್ಲಿ ಮುರಳಿ ಅವರು ಪೊಲೀಸಾಗಿ ಆ್ಯಕ್ಟಿಂಗ್ ಮಾಡುತ್ತಾರೆ ಎಂಬುದು ಟೀಸರಲ್ಲಿ ಗೊತ್ತಾಗುತ್ತೆ. ಈ ಮೂವಿ ಶುರು ಮಾಡಿ 2 ರಿಂದ 3 ವರ್ಷ ಆಯಿತು. ಸಿನಿಮಾದ ಆ್ಯಕ್ಷನ್ ಸೀನಲ್ಲಿ ಶ್ರೀ ಮುರಳಿ ಅವರಿಗೆ ಇಂಜುರಿಯಾಗಿ ಶೂಟಿಂಗ್ ಹಲವಾರು ಬಾರಿ ಮುಂದೆ ಹೋಗಿ ರಿಲೀಸ್ ಡೇಟ್ ಕೂಡ ಮುಂದೆ ಹೋಗುತ್ತಾನೆ ಬಂದಿದೆ. ಇನ್ನು ಬಗೀರ ಟೀಮಿಂದ ಬಂದಂತಹ ಬಿಗ್ ಅಪ್ಡೇಟ್ ಏನೆಂದರೆ ಸಿನಿಮಾ ಶೂಟಿಂಗ್ ಕೂಡ ಪ್ಯಾಕಪ್ ಆಗಿದೆ. ಈ ಸಿನಿಮಾದ ಮತ್ತೊಂದು ಅಪ್ಡೇಟ್ ಏನೆಂದರೆ ಸ್ಟೋರಿ ಬರೆದಿರುವುದು ಪ್ರಶಾಂತ್ ನೀಲ್ ಅವರು. ನಮ್ಮ ಕನ್ನಡ ಭಾಷೆಯಲ್ಲಿ ರಿಲೀಸ್ ಆಗಿರುವ ಈ ಸಿನಿಮಾ ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಡಬ್ಬಿಂಗ್ ಆಗಲಿದೆ. ಹಾಗೂ ಈ ಸಿನಿಮಾ ಮುಗಿದಿದ್ದು ರಿಲೀಸ್ ಡೇಟ್ ಅನೌನ್ಸ್ ಮಾಡುವುದು ಬಾಕಿ ಇದೆ. ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ರುಕ್ಮಿಣಿ ವಸಂತ್ ಪಾತ್ರ ನಿರ್ವಹಿಸಿದ್ದಾರೆ. ಅವರ ಜೊತೆ ಅಚ್ಯುತ್ ಕುಮಾರ್, ರಂಗಾಯಣ್ ರಘು ಹಾಗೂ ಪ್ರಕಾಶ್ ರೈ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ಇದೊಂದು ಸಿನಿಮಾ ಶ್ರೀ ಮುರಳಿ ಅವರು 2 ರಿಂದ 3 ವರ್ಷ ಸಿನಿಮಾದಲ್ಲಿ ಡೆಡಿಕೇಟ್ ಮಾಡಿಕೊಂಡಿದ್ದಾರೆ. ಸೊ ಇದರಿಂದಲೇ ಗೊತ್ತಾಗುತ್ತೆ ಈ ಸಿನಿಮಾದ ಮೇಲೆ ಮುರಳಿ ಅವರಿಗೆ ಎಷ್ಟು ಹೋಪ್ ಇದೆ ಎಂದು. ಇನ್ನು ಬಗೀರ ಸಿನಿಮಾ ಇದು ಸದ್ಯಕ್ಕೆ ರೆಸ್ಟಲ್ಲಿರುವ ಶ್ರೀ ಮುರಳಿ ತಮ್ಮ ನೆಕ್ಸ್ಟ್ ಸಿನಿಮಾದ ಕಡೆ ರೆಡಿ ಆಗಿದ್ದಾರೆ. ಹೌದು, ಅವರ ಮುಂದಿನ ಸಿನಿಮಾ ಹಾಲೇಸ್ ನಿರ್ದೇಶನದ ಫರಾಕ್. ಇದು ಆ್ಯಕ್ಷನ್ ಸಸ್ಪೆನ್ಸಸ್ ಥ್ರಿಲ್ಲರ್ ಸಿನಿಮಾ ಎಂಬುದಾಗಿದೆ. ಸೊ ಬಗೀರ ಸಿನಿಮಾವು ಇದೇ ವರ್ಷ ಅಂತ್ಯದಲ್ಲಿ ಬರುವ ಸಾಧ್ಯತೆ ಹೆಚ್ಚಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು.